ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈ ರೆಸಿಪಿ ಬಂದ್ಬಿಟ್ಟು ಇದು ನಾನು ತೋರಿಸ್ತಾ ಇದ್ದೀನಲ್ಲ, ಇದು ದೊಣ್ಣೆ ಮೆಣಸಿನ್ಕಾಯಿ ಅಂತ. ಇದು ಬೆಂಗಳೂರು ಸೈಡೆಲ್ಲ ಸಿಗೋದಿಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ತುಂಬಾ ಸಿಗುತ್ತೆ. ಇದನ್ನು ನಾವು ಈ ಥರ ತೊಟ್ಟನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಸ್ವಲ್ಪ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಆಲ್ರೆಡಿ ಈ ತವಾದಲ್ಲಿ ಜೋಳದ ರೊಟ್ಟಿ ಮಾಡಿ ತೆಗೆದಿದ್ರಿಂದ ಈ ತವಾ ತುಂಬಾ ಬಿಸಿ ಇತ್ತು, ಅದರಲ್ಲೇ ನಾನು ಹುರಿತಾ ಇದ್ದೀನಿ. ನೀವು ಬೇಕಾದರೆ ಬಾಣಲೆನಲ್ಲಿ ಕೂಡ ಹುರ್ಕೋಬೋದು. ಒಂದು ಬಟ್ಟೆ ತಗೊಂಡು ಹೀಗೆ ಒತ್ತಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾವು ಆಯಿಲ್ ಹಾಕಬಾರ್ದು, ಆಯಿಲ್ ಹಾಕ್ದೇನೆ ಇದನ್ನು ಹುರ್ಕೋಬೇಕು. ಇದನ್ನು ರೊಟ್ಟೆ ಜೊತೆಗೆ ತಿನ್ಬೋದು. ಇದನ್ನು ಅಂದರೆ ಪಲ್ಯ ಅಂತ ಆಗಲ್ಲ, ಇದು ಸೈಡಿಗೆ ತಿನ್ನೋಕೆ. ಇದರೊಟ್ಟಿಗೆ ನಾನಿವತ್ತು ಜೋಳದ ರೊಟ್ಟಿ ಸಬ್ಬಸಿಗೆ ಪಲ್ಯ ಮಾಡಿದ್ದೆ. ಇದು ಉತ್ತರ ಕರ್ನಾಟಕದ ಕಡೆ ಎಲ್ಲ ತುಂಬಾ ಮಾಡ್ತಾರೆ. ನಾನು ನನ್ನ ನೇಟಿವ್ ಪ್ಲೇಸಲ್ಲಿ ಇರೋದ್ರಿಂದ ಇಂಥ ರೆಸಿಪಿನ ನಿಮಗೆ ಶೇರ್ ಮಾಡೋಕ್ಕೆ ಸಿಕ್ತು. ನೋಡಿ, ಫೈನಲ್ ಆಗಿ ಈ ಥರ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ನಾನು ತೋರಿಸ್ತೀನಿ ಪೇಸ್ಟು. ಆ ಥರ ಪೇಸ್ಟ್ ಮಾಡಿಕೊಂಡು ಇದರಲ್ಲಿ ಫಿಲ್ ಮಾಡಬೇಕು. ನೋಡಿ, ಲಿಂಬೆ ಹುಳಿ ಇದೆ. ಈ ಲಿಂಬೆ ಹುಳಿಗೆ ನಾನು ಏನೇನು ಆ್ಯಡ್ ಮಾಡ್ಕೋತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಇಷ್ಟು ಲಿಂಬೆ ಹುಳಿ ತೊಗೊಂಡಿದ್ದೀನಿ, ಇಷ್ಟೊಂದು ದೊಣ್ಣೆ ಮೆಣಸಿನ್ಕಾಯಿಗೆ. ಇದಕ್ಕೆ ನಾನು ಸ್ವಲ್ಪ ಹುಚ್ಚಳ ಪುಡಿ, ಗುರಳ್ ಪುಡಿ ಅಂತಲೂ ಕರೀತಾರೆ, ಅದನ್ನು ಹಾಕೋತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಬದಲಿಗೆ ನೀವು ಬೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು. ಆ ನಂತರ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ನಾವು ಕಲಸಿ ಇಟ್ಕೋಬೇಕು. ಆ ಪೇಸ್ಟನ್ನು ಆ ದೊಣ್ಣೆ ಮೆಣಸಿನ್ಕಾಯಿ ಮಧ್ಯದಲ್ಲಿ ಫಿಲಪ್ ಮಾಡಬೇಕು. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕು ಅದರಲ್ಲಿ ಫಿಲಪ್ ಮಾಡೋಕ್ಕೆ. ನೋಡಿ, ಹೀಗಾಗಿದೆ, ತಣ್ಣಗಾಗಿದೆ. ಇದು ತಣ್ಣಗಾದ ನಂತರ ಇದರಲ್ಲಿ ನಾನು ಇದನ್ನು ತುಂಬ್ತಾ ಇದ್ದೀನಿ. ಇದರಲ್ಲಿ ಉಪ್ಪು, ಹುಳಿ ಮತ್ತು ಸಿಹಿ ಇರೋದ್ರಿಂದ ಇದು ದೊಣ್ಣೆ ಮೆಣಸಿನ್ಕಾಯಿ ಆಲ್ರೆಡಿ ಖಾರ ಇರುತ್ತೆ. ಎಲ್ಲವೂ ಕೂಡ ಸೇರಿಕೊಂಡು ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ರೊಟ್ಟಿ ಜೊತೆ, ಅನ್ನದ ಜೊತೆ ಎಲ್ಲದರಲ್ಲೂ ಕೂಡ ನಾವು ತಿನ್ಬೋದು. ಇದಂತೂ ನನ್ನ ಮೋಸ್ಟ್ ಫೇವ್ರೇಟು. ರಜೆಗೆ ಅಂತ ನಿಮ್ಮ ನೇಟಿವ್ ಪ್ಲೇಸ್ಗೆ ನೀವು ಹೋದಾಗ ಆ ನೇಟಿವ್ ಪ್ಲೇಸಲ್ಲಿ ಯಾವ ಫುಡ್ ಫೇಮಸ್ ಆಗಿದೆಯೋ ಆ ಫುಡ್ಡನ್ನು ಮಾಡಿ ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ? ನೀವು ಕೂಡ ಹಾಗೆ ಟ್ರೈ ಮಾಡಿ. ನಮ್ಮ ಪ್ಲೇಸಲ್ಲಿ ಯಾವ ಫುಡ್ ಫೇಮಸ್ ಆಗಿದೆ ಆ ಫುಡ್ಡನ್ನು ತಿನ್ನೋದ್ರಿಂದ ಅದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಈಗ ನೋಡಿ, ಇದನ್ನು ನಾನು ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕ್ಕೊಂಡು ಆ ಆಯಿಲ್ ಹೀಟ್ ಆದ ತಕ್ಷಣ ನಾನು ಫಿಲಪ್ ಮಾಡಿ ಇಟ್ಕೊಂಡ್ರೆ ಎಲ್ಲ ದೊಣ್ಣೆ ಮೆಣಸಿನ್ಕಾಯಿ ಹೀಟಾಗಿರೋ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ, ಈ ಪ್ಲೇಟಲ್ಲಿ ಆ ಮಸಾಲೆ ಎಲ್ಲ ಉಳ್ಕೊಂಡಿದೆಯಲ್ಲ ನಾನು ರೆಡಿ ಮಾಡ್ಕೊಂಡಿರೋದು, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿ ಅದು ಬಾಣಲೆಗೆ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ನೀರನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಎಲ್ಲ ದೊಣ್ಣೆ ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಾಗಲಿವರೆಗೂ ನಾವು ಅದನ್ನು ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ಥರ ಬಾಯ್ಲ್ ಆಗ್ತಾ ಇದೆ. ಇದನ್ನು ಒಂದು ಪ್ಲೇಟು ಮುಚ್ಚಿ ನಾನು 5 to 8 minutes ಬಿಟ್ಬಿಡ್ತೀನಿ. ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಅದನ್ನು ಕುದಿಸ್ಬೇಕು. ನೋಡಿ, ಫೈನಲ್ ಆಗಿ ಹೇಗಾಗಿದೆ ಅಂತ. ಇದನ್ನು ರೊಟ್ಟಿ ಜೊತೆ ತಿಂತಾ ಇದ್ದರೆ ಎಷ್ಟು ರೊಟ್ಟಿ ತಿಂಡಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದು ತುಂಬಾ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಆವತ್ತಿನ ದಿನವೇ ಹನುಮ ಜಯಂತಿ ಇತ್ತು. ಅಡುಗೆ ಆದ ತಕ್ಷಣ ನಾವು ಹನುಮ ಜಯಂತಿ ಇದೆ ಅಂತ ಹೇಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಆಂಜನೇಯ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ.